ಆಚೆ ನಿಂತಿರುವ ಹುಡುಗನಿಗೆ ಮಧುರವಾದ ಕೊಳಲಿನ ಧ್ವನಿ ಕೇಳಿಸುತ್ತದೆ. ಆ ಧ್ವನಿಯನ್ನು ಹಿಂಬಾಲಿಸುತ್ತಾ ಅವನು ಅಲ್ಲಿಗೆ ಹೋಗುತ್ತಾನೆ. ಅದೊಂದು ಮಾಯಾವಿ ಗುಹೆ. ಆ ಗುಹೆಯಲ್ಲಿ ಮಾಯಾವಿ ಕೊಳಲು ಯಾರೂ ನುಡಿಸುತ್ತಿರಲಿಲ್ಲ, ಆದರೂ ಸಹ ಕೊಳಲಲ್ಲಿ ಹಾಡು ನುಡಿಯುತ್ತಿತ್ತು. ಆ ಹುಡುಗ ಆ ಗುಹೆಯ ಬಳಿ ಹೋದ ತಕ್ಷಣ ಅಲ್ಲಿ ಒಂದು ಪ್ರಕಾಶ ಮೂಡುತ್ತದೆ. ಆ ನಂತರ ಹುಡುಗ ಒಂದು ವಯಸ್ಸಾದ ವೃದ್ಧ ವ್ಯಕ್ತಿಯಾಗುತ್ತಾನೆ. ಆ ನಂತರ ಆ ಗುಹೆ ಆ ಹುಡುಗನನ್ನು ಒಳಗೆ ಸೆಳೆಯುತ್ತದೆ. ಊರಿನ ಜನರೆಲ್ಲ ಆ ಗುಹೆಯೊಳಗೆ ಚಿನ್ನ ಆಭರಣಗಳು ಇದ್ದಾವೆ ಅಂತ ಆಲೋಚಿಸುತ್ತಾ ಇದ್ದರು. ಊರಿನ ಜನರೆಲ್ಲ ಗುಂಪು ಕಟ್ಟಿ ಆ ಹುಡುಗ ನಾಪತ್ತೆಯಾಗಿದ್ದಾನೆ ಎಂದು ಮಾತನಾಡುತ್ತಾ ಇದ್ದರು. ನಮ್ಮೂರಲ್ಲಿ ಎಲ್ಲರೂ ಹೀಗೆ ನಾಪತ್ತೆ ಆಗ್ತಾ ಇದ್ದಾರೆ. ಆ ಗುಹೆ ಹತ್ರ ಹೋದವರು ಯಾರೂ ಸಹ ಹಿಂದೆ ಬರ್ತಾ ಇಲ್ಲ. ಅಲ್ಲಿ ಚಿನ್ನ ಆಭರಣ ಇದೆ ಅಂತ ಹೇಳ್ತಾರೆ ಜನ, ಆದರೆ ನಾವು ಯಾವತ್ತೂ ಅಲ್ಲಿ ಹೋಗಿ ನೋಡಿಲ್ಲ. ಆ ಜನ ಸಹ ವಾಪಸ್ ಬರ್ತಿಲ್ಲ. ನಾವು ಏನು ಮಾಡಬೇಕು? ಊರಲ್ಲಿ ಜನ ಕೂಡ ಕಮ್ಮಿ ಆಗ್ತಾ ಇದ್ದಾರೆ. ಶಾಮು ಅಣ್ಣ, ನೀನು ಏನು ಹೇಳ್ತಾ ಇದೆಯಾ? ಊರಿನ ಜನ ಎಲ್ಲ ನಾಪತ್ತೆ ಆಗ್ತಾ ಇದ್ದಾರಾ? ಹಾಗಂದರೆ ನಾನು ಇದನ್ನು ಪತ್ತೆ ಹಚ್ತೀನಿ. ನೋಡಪ್ಪ ರವಿ, ಇದು ಅಷ್ಟೊಂದು ಸಾಧಾರಣವಾದ ವಿಷಯ ಅಲ್ಲ. ಅಲ್ಲಿ ಹೋದವರೆಲ್ಲ ವಾಪಸ್ ಬಂದಿಲ್ಲ. ನಿನಗೆ ಹೋಗ್ಬೇಕನ್ಸಿದ್ರೆ ನಿನ್ನ ಇಷ್ಟನಪ್ಪ. ಕಾಕ, ಚಿನ್ನ ಆಭರಣ ಇದೆ ಅಂತ ನಾನು ಹೋಗಲ್ಲ. ನಮ್ಮ ಊರಿನ ಜನರನ್ನ ಕಾಪಾಡೋಕ್ಕೋಸ್ಕರ ನಾನಲ್ಲಿ ಹೋಗ್ತೀನಿ ಕಾಕ. ಹಾಗೆಂದು ಹೇಳಿ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ಗುಹೆಯ ದಾರಿಯಲ್ಲಿ ಹೋಗುತ್ತಾ ಅಲ್ಲಿ ಒಂದು ನದಿ ಕಾಣಿಸುತ್ತದೆ. ಆ ನದಿಯ ಸಮೀಪದಲ್ಲೇ ಆ ಗುಹೆ ಇತ್ತು. ಆ ಮಾಯಾವಿ ಗುಹೆಯ ಹತ್ತಿರ ಹೋದಂತೆ ಕೊಳಲಿನ ನಾದ ಜೋರಾಗಿ ಕೇಳಿಸುತ್ತದೆ. ಇದ್ರ ಒಳಗೆ ಏನಿದೆ ಅಂತ ನಾನು ಇವತ್ತು ಪತ್ತೆ ಹಚ್ಚಲೇಬೇಕು ಹಾಗೆನ್ನುತ್ತಾ ಯೋಚಿಸುತ್ತಾನೆ. ಅಷ್ಟರಲ್ಲಿಯೇ ಅಲ್ಲಿ ಒಂದು ಆಕರ್ಷಣೆ ಮೂಡುತ್ತದೆ. ಆ ಬೆಳಕು ಮೂಡಿದಾಗ ಪ್ರತಿಯೊಂದು ವ್ಯಕ್ತಿ ವೃದ್ಧನಾಗುತ್ತಿದ್ದ, ಆದರೆ ರವಿ ವೃದ್ಧನಾಗುವುದಿಲ್ಲ. ಇದನ್ನು ನೋಡಿ ಆ ಬೆಳಕು ಮಾಯವಾಗುತ್ತದೆ. ರವಿ ಆ ಗುಹೆಯ ಒಳಗಡೆ ಹೋಗುತ್ತಾನೆ. ಗುಹೆಯ ಒಳಗೆ ಹೋಗುತ್ತಲೇ ಅಲ್ಲಿ ಕತ್ತಲು ಆವರಿಸುತ್ತದೆ. ಅಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿರುತ್ತದೆ, ಒಂದು ಸರಿ ಈ ಗುಹೆಯ ಒಳಗಡೆ ಬಂದರೆ ಮತ್ತೆ ನೀನು ಹಿಂದೆ ಹೋಗುವುದು ನಿನ್ನ ಪ್ರಾಣ ಹೋದ ನಂತರವೇ. ಪೂರ್ತಿ ಕತ್ತಲಿದ್ದ ಆ ಗುಹೆಯಲ್ಲಿ ಒಂದು ಬೆಳಕು ಮೂಡುತ್ತದೆ. ಆ ಬೆಳಕು ಹಾಗೆಯೇ ಮಾಯವಾಗಿ ಅಲ್ಲಿ ಒಂದು ದ್ವಾರ ಉತ್ಪತ್ತಿಯಾಗುತ್ತದೆ. ಆ ಗುಹೆಯ ಒಳಗಡೆ ಕೂಡ ಸಾಮಾನ್ಯವಾದ ಪ್ರಪಂಚ ಇತ್ತು. ನಾನು ಎಲ್ಲರನ್ನೂ ರಕ್ಷಿಸುತ್ತೇನೆ ಎಂದು ರವಿ ಒಳಗಡೆ ಹೋಗುತ್ತಾನೆ. ಆ ಗುಹೆಯ ಒಳಗಡೆ ಪ್ರತಿಯೊಂದು ವಯಸ್ಸಾದ ವೃದ್ಧ ವ್ಯಕ್ತಿಗಳೇ ತುಂಬಿರುತ್ತಾರೆ. ರವಿ ಇದನ್ನು ನೋಡಿ ಆಶ್ಚರ್ಯಗೊಂಡು ಅವರ ಬಳಿ ಹೋಗುತ್ತಾನೆ. ಅರೆ, ನೀನು ನಮ್ಮ ಊರಿನ ಹುಡುಗ ಅಲ್ವಾ? ನಿನ್ನ ಹೆಸರು ರವಿ ತಾನೆ? ನೀನು ಇಲ್ಲೇನು ಮಾಡ್ತಾ ಇದೆಯಾ? ನಾವಿದ್ರೊಳಗಡೆ ಬಂದು ನಮಗೆಲ್ಲ ವಯಸ್ಸಾಗೋಯ್ತು, ಆದರೆ ನೀನು ಇನ್ನು ಯುವಕನಾಗೇ ಇದ್ದೀಯಾ, ಇದೆಲ್ಲ ಹೇಗೆ? ಹೌದು, ನಾನು ಕೂಡ ನಿನ್ನ ವಯಸ್ಸವನೇ, ಆದರೆ ಇದರೊಳಗಡೆ ಬಂದ ಮೇಲೆ ನಾನು ವೃದ್ಧನಾಗೋಗಿದ್ದೀನಿ. ಆದರೆ ನೀನು ಮಾತ್ರ ಇದು ಹೇಗೆ ಸಾಧ್ಯ? ನೀನು ಹಾಗೇ ಇದೆಯಲ್ವಾ? ನೀನು ಇಲ್ಲಿಗೇನಕ್ಕೆ ಬಂದೆ? ರಮೇಶ್, ನಾನು ನಿಮ್ಮನ್ನೆಲ್ಲ ಕಾಪಾಡೋಕ್ಕೋಸ್ಕರ ಬಂದಿದ್ದೀನಿ. ನಾನು ನಿಮ್ಮ ಹಾಗೆ ಮೋಹದಿಂದ ಇಲ್ಲಿಗೆ ಬಂದಿಲ್ಲ. ನಾನು ನಿಮ್ಮನ್ನು ಕಾಪಾಡೋ ಉದ್ದೇಶಕ್ಕೆ ಮಾತ್ರನೇ ಬಂದಿದ್ದೀನಿ. ನಿಜಾನಾ? ನೀನು ನನ್ನನ್ನು ಕಾಪಾಡ್ತೀಯಾ? ಇಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳ ಹೆಸರು ಕಾವ್ಯ ಅಂತ. ಅವಳೇ ಈ ಊರಿನ ಯಜಮಾನಿ. ನೀನು ನಮ್ಮನ್ನು ಕಾಪಾಡಬೇಕಂದ್ರೆ ಅವಳ ಹತ್ರ ಹೋಗು. ಸರಿ, ನಾನು ನಿಮ್ಮೆಲ್ಲರನ್ನೂ ಕಾಪಾಡ್ತೀನಿ. ಆ ಕಾವ್ಯ ಎಲ್ಲಿದ್ದಾಳೆ ಆ ಜಾಗಕ್ಕೆ ನಾನು ಹೋಗ್ತೀನಿ. ಹಾಗೆಂದು ಹೇಳಿ ರವಿ ಕಾವ್ಯಳನ್ನು ಹುಡುಕಿಕೊಂಡು ಅಲ್ಲಿಗೆ ಹೋಗುತ್ತಾನೆ. ರವಿಯ ಮುಂದೆ ಎಷ್ಟೋ ಚಿನ್ನ ಆಭರಣಗಳು ತುಂಬಿರುತ್ತದೆ, ಆದರೆ ರವಿ ಅದರ ಮೇಲೆ ಗಮನ ಕೊಡುವುದಿಲ್ಲ. ಅವನು ಕೇವಲ ಕಾವ್ಯಳನ್ನು ಹುಡುಕುವ ಉದ್ದೇಶದಿಂದ ಅಲ್ಲಿಗೆ ಹೋಗಿರುತ್ತಾನೆ. ಈ ಚಿನ್ನ ಆಭರಣ ಅವಶ್ಯಕತೆ ನನಗಿಲ್ಲ, ನಾನು ಕೇವಲ ಕಾವ್ಯನ ಹುಡುಕಬೇಕು. ಅಲ್ಲಿ ಒಂದು ಪ್ರಕಾಶ ಮೂಡುತ್ತದೆ. ಚಿನ್ನ ಆಭರಣಗಳೆಲ್ಲ ಮಾಯವಾಗಿ ಕಾವ್ಯ ಅಲ್ಲಿ ಬರುತ್ತಾಳೆ. ನೀನೇನಾ ಮಾಯಮಂತ್ರ ಮಾಡ್ತಾ ಇರೋದು? ನಿನ್ನ ಹೆಸರೇನಾ ಕಾವ್ಯ? ಹೌದು, ನನ್ನ ಹೆಸರೇ ಕಾವ್ಯ. ಈ ಗುಹೆಯೆಲ್ಲ ನಂದು. ನಾನೇ ಈ ಗುಹೆಯ ರಾಜಕುಮಾರಿ. ನೀನ್ಯಾಕೆ ಇನ್ನೂ ವೃದ್ಧನಾಗಿಲ್ಲ? ನೀನಿನ್ನ ಯುವಕನಾಗಿ ಹೇಗಿದ್ದೀಯಾ? ಇಲ್ಲಿ ಬಂದಿರೋ ಜನರೆಲ್ಲ ಚಿನ್ನ ಆಭರಣದ ಆಸೆ ಮೇಲೆ ಬಂದಿದ್ರು, ಆದರೆ ನಾನು ಅವರನ್ನು ಕಾಪಾಡೋ ಉದ್ದೇಶದಲ್ಲಿ ಬಂದೆ. ಅದಕ್ಕೆ ನನಗೆ ಏನೂ ಆಗಿಲ್ಲ. ಏನು? ನೀನು ಅವರನ್ನು ಕಾಪಾಡುತ್ತೀಯಾ? ನಾನು ಅದನ್ನು ಆಗೋದಕ್ಕೆ ಬಿಡಲ್ಲ. ಒಂದು ವೇಳೆ ನೀನು ನಿಜವಾದ ಮನಸ್ಸಿಂದ ಕಾಪಾಡಬೇಕಂದ್ರೆ ನಿನ್ನ ಪ್ರಾಣ ಕೂಡ ಸಂಕಷ್ಟದಲ್ಲಿ ಬೀಳುತ್ತದೆ.
ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ಜನರನ್ನು ಕಾಪಾಡುತ್ತೀನಿ. ನೀನೇನಕ್ಕೆ ಇವರನ್ನೆಲ್ಲ ಬಂದಿ ಮಾಡಿಕ್ಕಿದೆಯಾ? ನಿನ್ನ ಕತೆ ಏನಂತ ಹೇಳು, ನಾನು ಸ್ವಲ್ಪ ಕೇಳ್ತೀನಿ. ನನ್ನ ಹೆಸರು ಕಾವ್ಯ. ಇಲ್ಲಿ ಒಂದು ಅರಮನೆ ಇತ್ತು, ನಿನಗೆ ನೆನಪಿರಬಹುದು ಅನಿಸುತ್ತದೆ. ಆ ಅರಮನೆಯ ರಾಜಕುಮಾರ ನಾನು ಪ್ರೀತಿಸುತ್ತಾ ಇದ್ದೇವೆ. ಉದಯ್, ನಿನಗೆ ಗೊತ್ತು ಅಲ್ವಾ, ನಮ್ಮಪ್ಪ ಒಂದು ರೈತ, ನಿಮ್ಮ ತಂದೆ ಒಬ್ಬ ರಾಜ. ನಿಮ್ಮ ತಂದೆ ನಮ್ಮ ಪ್ರೀತಿನ ಒಪ್ಕೊಳ್ತಾರಾ? ನನಗಂತೂ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಅರೆ, ರೈತ ಅಂದರೆ ಏನು? ನೀನು ಯೋಚನೆ ಮಾಡಬೇಡ ಕಾವ್ಯ, ನಾನು ಇದ್ರ ಬಗ್ಗೆ ನಮ್ಮ ತಂದೆ ಹತ್ರ ಮಾತಾಡ್ತೀನಿ. ನಮ್ಮ ತಂದೆ ಯಾವತ್ತಿಗೂ ನನ್ನ ಮಾತಿಗೆ ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಉದಯ್, ನಾನು ನಿನ್ನನ್ನು ಬೇಗನೆ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನಾವಿಬ್ಬರು ಬೇಗ ಒಂದಾದರೆ ನನಗೂ ಸಹ ಖುಷಿ. ನಿಮ್ಮ ತಂದೆ ಹತ್ರ ಒಪ್ಪಿಸು. ಸರಿ ಕಾವ್ಯ, ನೀನು ಆಲೋಚನೆ ಮಾಡಬೇಡ. ನಾನು ಇವತ್ತೇ ನಮ್ಮ ತಂದೆ ಹತ್ರ ನಿನ್ನ ಬಗ್ಗೆ ಹೇಳಿ ಒಪ್ಪಿಸ್ತೀನಿ, ಸರಿನಾ? ನಾನಿವಾಗ ಹೊರಡ್ತೀನಿ, ನನಗೆ ಸಮಯ ಆಯಿತು. ಹಾಗೆಂದು ಹೇಳಿ ಉದಯ್ ಅಲ್ಲಿಂದ ಹೋಗುತ್ತಾನೆ. ಉದಯ್ ಅಲ್ಲಿಂದ ಹೋದ ನಂತರ ಕಾವ್ಯಳಿಗೆ ವಾಂತಿಯಾಗಲು ಶುರುವಾಗುತ್ತದೆ. ಅರೆ, ಇದೇನಿದು ವಾಂತಿ ಆಗ್ತಾ ಇದೆ? ನನಗನ್ಸುತ್ತೆ ನಾನು ತಾಯಿ ಆಗ್ತಾ ಇದ್ದೀನಂತ. ಈ ವಿಷಯನ ನಾನೇ ರಾಜನ ಹತ್ರ ನಾಳೆ ಹೋಗಿ ಹೇಳ್ತೀನಿ. ಮರುದಿನ ರಾಜಕುಮಾರ ಉದಯ್ ಪಕ್ಕದ ಊರಿನ ರಾಜಕುಮಾರಿಯ ಜೊತೆ ಮದುವೆಯಾಗುತ್ತಿದ್ದ. ಅಷ್ಟರಲ್ಲೇ ಕಾವ್ಯ ಅಲ್ಲಿಗೆ ಬರುತ್ತಾಳೆ. ಉದಯ್ ಬೇರೆ ಹುಡುಗಿಯನ್ನು ಮದುವೆಯಾಗುತ್ತಿರುವುದನ್ನು ನೋಡಿ ಕಾವ್ಯ ಪ್ರಜ್ಞೆ ತಪ್ಪಿ ಅಲ್ಲಿಯೇ ಬಿದ್ದು ಹೋಗುತ್ತಾಳೆ. ಅರೆ, ಎಬ್ಸಿ, ಇವಳ ಮೇಲೆ ನೀರು ಹಾಕಿ. ಅರೆ ಉದಯ್, ನಾನು ನೋಡಿದ್ದು ಸತ್ಯನಾ? ನೀನು ಮದುವೆ ಮಾಡ್ಕೊಂಡ? ಇಲ್ಲ ಇಲ್ಲ, ನೀನು ಬೇರೆಯವ್ರನ್ನ ಹೇಗೆ ಮದುವೆ ಮಾಡ್ಕೊಳಕ್ಕೆ ಸಾಧ್ಯ? ಯಾರಮ್ಮ ನೀನು? ನನ್ನ ಮಗ ಒಬ್ಬ ರಾಜ್ಕುಮಾರ, ಅವನು ಪಕ್ಕದೂರಿನ ರಾಜ್ಕುಮಾರಿ ಜೊತೆ ಮದುವೆ ಆಗ್ತಾನೆ. ನಿನಗೇನು ನಷ್ಟ ಇದರಲ್ಲಿ? ನೀನು ಯಾರು ಇದನ್ನೆಲ್ಲ ಕೇಳೋದಕ್ಕೆ? ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು ನೀನು. ರಾಜನ್, ನಾನು ಉದಯ್ನ ಪ್ರೇಮಿಕ. ನಾನು ಉದಯ್ ಪ್ರೀತಿಸ್ತಾ ಇದ್ವಿ. ಈಗ ನಿಮ್ಮ ಉದಯ್ನ ಮಗು ನನ್ನ ಹೊಟ್ಟೆಯಲ್ಲಿದೆ. ಏನು? ನಿನ್ನ ಹೊಟ್ಟೆಯಲ್ಲಿ ಮಗು ಇದೆಯಾ? ಏನು ಹೇಳ್ತಿದ್ದಾಳೆ ಉದಯ್? ಈ ಹುಡುಗಿ ಹೇಳ್ತಿರೋದು ನಿಜನಾ? ನೀವಿಬ್ಬರು ಪ್ರೀತಿಸ್ತಿದ್ರಾ? ಇವಳ ಹೊಟ್ಟೆಯಲ್ಲಿ ನಮ್ಮ ಸಂತಾನ ಇದೆಯಾ? ಹೌದು ಅಪ್ಪ, ಇವಳ ಹೊಟ್ಟೆಯಲ್ಲಿ ನನ್ನದೇ ಸಂತಾನ ಇದೆ. ಆದರೆ ನಾನು ಅವಳು ಪ್ರೀತಿಸ್ತಾ ಇದ್ವಿ. ಆದರೆ ಇವಾಗ ನಾನು ಇವಳನ್ನು ಪ್ರೀತಿಸ್ತಾ ಇಲ್ಲ. ನಾನು ಕೇವಲ ಟೈಮ್ ಪಾಸ್ ಮಾಡಿದೆ. ಗೊತ್ತಾಯ್ತಲ್ಲ ಹುಡುಗಿ, ನನ್ನ ಮಗ ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ. ಇವಾಗಲೇ ಈ ಹೊಟ್ಟೆಯಲ್ಲಿರೋ ಮಗುನ ಬೀಳಿಸ್ತೀನಿ. ಆಯಾನ ಕರೀರಿ, ಬೇಗ ಇದಕ್ಕೊಂದು ಪೋಷಣೆ ಕೊಡೋಣ. ನೋಡು ಶಾರದಾ ಅಕ್ಕ, ಈ ಹುಡುಗಿಯ ಹೊಟ್ಟೆಯಲ್ಲಿ ನನ್ನ ಮಗನ ಸಂತಾನವಿದೆ. ಇದು ಈಗಲೇ ನಾಶ ಆಗಬೇಕು. ಅಂತಹ ಒಂದು ಔಷಧಿಯನ್ನು ಕೊಡು. ರಾಜನ್, ನೀವು ಹೇಳಿದಂತೆ ಈ ಔಷಧಿಯನ್ನು ಈ ಗ್ಲಾಸಲ್ಲಿ ಹಾಕಿದ್ದೀನಿ. ಇದನ್ನು ಈಕೆ ಕುಡಿದರೆ ಸಂತಾನ ಅಲ್ಲಿಯೇ ನಾಶವಾಗುತ್ತದೆ. ಆ ಔಷಧಿಯನ್ನು ಎಲ್ಲರೂ ಸೇರಿ ಕಾವ್ಯಳಿಗೆ ಕುಡಿಸುತ್ತಾರೆ. ಶಾರದಮ್ಮನಿಗೆ ಬೇಕಾದಷ್ಟು ಬಹುಮಾನವನ್ನು ಕಟ್ಟಿ ಕಳಿಸಿ, ಹಾಗೆಂದು ಹೇಳಿ ಆ ಶಾರದಾನ ಅಲ್ಲಿಂದ ಕಳಿಸುತ್ತಾರೆ. ನೋಡು ಕಾವ್ಯ, ಇನ್ನು ನಿನ್ನ ಹೊಟ್ಟೆಯಲ್ಲಿರುವ ಸಂತಾನವಂತೂ ನಾಶವಾಯಿತು. ಇನ್ನು ನೀನು ಈ ಅರಮನೆ ಕಡೆ ಬರಬೇಡ, ಸರಿನಾ? ಇಲ್ಲಿಂದ ಹೊರಟು ಹೋಗು. ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಹೋಗಮ್ಮ ಕಾವ್ಯ, ಹೋಗು ಇಲ್ಲಿಂದ. ಇನ್ನೊಂದು ಸರಿ ಬರಬೇಡ. ನಮಗೆ ಏನಾದರೂ ಖುಷಿ ಬೇಕು ಅಂದರೆ ಆವಾಗ ನಾವು ನಿಮ್ಮನ್ನು ಕರಿತೀವಿ. ಆವಾಗ ಮಾತ್ರ ನೀನು ಬಂದು ನಮ್ಮನ್ನು ಖುಷಿಪಡಿಸು. ಖುಷಿಪಡಿಸ್ಬೇಕಾ? ನೀನು ಸಹ ಒಂದು ರಾಜನಾ? ನೀನೆಂಥ ರಾಜ? ನಾನು ಇದು ಊರಿನ ಜನರಿಗೆಲ್ಲ ಹೇಳ್ತೀನಿ. ಇವಳನ್ನ ಹೀಗೆ ಬಿಟ್ಟರೆ ಇವಳು ಅತಿಯಾಗಿ ಮಾಡ್ತಾಳೆ. ಇವಳು ನನ್ನ ಕೆನ್ನೆಗೆ ಹೊಡೆದಿದ್ದಾಳೆ. ಸೈನಿಕರೇ, ಇವಳನ್ನ ಹೊರಗಡೆ ಹಾಕಿ, ಇವಳಿಗೆ ಹೊಡೆದು ಊರಿಂದ ಆಚೆ ಬಿಸಾಕಿ. ಸೈನಿಕರೆಲ್ಲರೂ ಸೇರಿ ಕಾವ್ಯಳನ್ನು ಹೊಡೆಯುತ್ತಾರೆ. ಆಕೆಗೆ ಜೋರು ಜೋರಾಗಿ ಹೊಡೆದು ಊರಿನ ಆಚೆ ಇರುವ ಕಾಡಿನಲ್ಲಿ ಬಿಸಾಕಿ ಬಡುತ್ತಾರೆ. ಇಂಥ ಜನನೂ ಇರ್ತಾರ? ನನ್ನನ್ನು ಉಪಯೋಗಿಸ್ಕೊಂಡ್ರು, ಇವಾಗ ನನ್ನನ್ನು ಆಚೆ ಹಾಕಿದ್ದಾರೆ. ಯಾರಮ್ಮ ನೀನು? ಯಾಕೆ ಇಷ್ಟು ಜೋರು ಜೋರಾಗಿ ಅಳುತ್ತಿದ್ದೀಯಾ? ನಿನ್ನ ಕಷ್ಟ ಏನಂತ ನನ್ನ ಹತ್ರ ಹೇಳು. ಅಮ್ಮ, ನನ್ನ ಹೊಟ್ಟೆಯಲ್ಲಿ ರಾಜ್ಕುಮಾರನ ಸಂತಾನ ಇತ್ತು. ರಾಜನಿಗೆ ಇದು ತಿಳಿದ ತಕ್ಷಣ ಅದಕ್ಕೆ ವಿಷ ಕೊಟ್ಟುಬಿಟ್ರು. ನನ್ನನ್ನು ಹೊಡೆದು ಇಲ್ಲಿ ಬಿಸಾಕಿದ್ದಾರೆ. ಅಯ್ಯೋ ದೇವ್ರೆ, ಏನು ಹೇಳ್ತಾ ಇದೆಯಾ? ರಾಜ ಮತ್ತು ಯುವರಾಜ ಈ ಥರ ಎಲ್ಲ ಮಾಡಿದ್ರಾ? ಅವರಿಗೆ ತಕ್ಕ ಶಿಕ್ಷೆ ಸಿಗಬೇಕು. ನಿನ್ನ ಆಸೆ ಏನಿದೆ ಅಂತ ನನ್ನ ಹತ್ರ ಹೇಳು.
ಅಮ್ಮ, ನನ್ನ ಹೊಟ್ಟೆಲಿರೋ ಸಂತಾನನ ನಾಶ ಮಾಡಿದ್ರು. ನಾನು ಸೇಡು ತೀರಿಸ್ಕೊಂಡೆ ಸುಮ್ಮನೆ ಬಿಡಲ್ಲ. ನೀವೇ ಒಂದು ಉಪಾಯ ಕೊಡಿ, ನಾನು ಸೇಡು ತೀರಿಸ್ಕೊಬೇಕು ಅಮ್ಮ. ನಿನ್ನಲ್ಲಿ ಒಳ್ಳೆ ಮನಸ್ಸು ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಸರಿ, ಬಾ ನನ್ನ ಜೊತೆ. ಹಾಗೆಂದು ಹೇಳಿ ಆ ತಾಯಿ ಕಾವ್ಯಳನ್ನು ಕರೆದುಕೊಂಡು ಹೋಗುತ್ತಾಳೆ. ಆ ಸಾಧು ತಾಯಿ ದುರ್ಗಾಮಾತೆಯ ದೊಡ್ಡ ಭಕ್ತೆಯಾಗಿರುತ್ತಾಳೆ. ಅವಳು ಮಂತ್ರೋಪಚಾರ ಮಾಡಿ ಕಾವ್ಯಳಿಗೆ ಹೇಳುತ್ತಾಳೆ, ಈ ಮಂತ್ರವನ್ನು ಹೇಳು, ಅವರೆಲ್ಲರೂ ಸೆರೆಯಾಗುತ್ತಾರೆ. ಆ ನಂತರ ನೀನು ಕೂಡ ಬಂದಿಯಾಗುತ್ತೀಯ. ನಿಜವಾದ ಪ್ರೀತಿ ನಿನಗೆ ಸಿಕ್ಕರೆ ಮಾತ್ರ ಇದಕ್ಕೆ ಬಿಡುಗಡೆ ಸಿಗುತ್ತದೆ. ಆ ಮಂತ್ರವನ್ನು ಕಲಿತು ಕಾವ್ಯ ಮತ್ತೆ ಆಸ್ಥಾನಕ್ಕೆ ಹೋಗುತ್ತಾಳೆ. ರಾಜ ಮತ್ತು ಯುವರಾಜ ಅಲ್ಲಿಯೇ ಕುಳಿತಿದ್ದರು. ಹಾ, ನೀನು ಮತ್ತೆ ಬಂದ್ಯಾ? ಈ ಹುಡುಗಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಾನು ರಾಜ, ನಾನು ಏನು ಬೇಕಾದರೂ ಮಾಡ್ಬೋದು. ನಿನ್ನನ್ನು ಕಾರಾಗೃಹದಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನಿನ್ನನ್ನು ಕೊಲೆ ಸಹ ಮಾಡ್ತೀನಿ. ನೀನು ರಾಜ ಆದರೆ ಏನು, ನಿನ್ನ ಹತ್ರ ಸೈನಿಕರಿದ್ದರೆ ಏನು, ನನ್ನ ಹತ್ರ ಕೂಡ ಶಕ್ತಿ ಇದೆ. ನಾನೇ ನಿಮ್ಮನ್ನು ಬಂದಿ ಮಾಡ್ತೀನಿ. ಕಾರಾಗೃಹ ಅಲ್ಲ, ಬೇರೆ ಎಲ್ಲೋ ಬಂದಿ ಮಾಡ್ತೀನಿ. ನೀವೆಲ್ಲರೂ ನಾಶ ಆಗೋಗ್ತೀರಾ. ಹಾಗೆಂದು ಹೇಳಿ ಆ ಮಂತ್ರವನ್ನು ಓದುತ್ತಾಳೆ. ಕಾವ್ಯ ಆ ಮಂತ್ರವನ್ನು ಓದುತ್ತಾಳೆ. ತಕ್ಷಣ ಆ ಆಸ್ಥಾನವೆಲ್ಲ ಗುಹೆಯಾಗಿ ಮಾರ್ಪಡೆಯಾಗುತ್ತದೆ. ಆ ಊರಿನ ಅರಮನೆಯೇ ಈಗ ಗುಹೆಯಾಗಿತ್ತು. ಕಾವ್ಯಳ ಆ ಮಂತ್ರದಿಂದ ಪ್ರತಿಯೊಂದು ವ್ಯಕ್ತಿ ವೃದ್ಧರಾಗುತ್ತಿದ್ದರು. ನೋಡು, ಇದೇ ನನ್ನ ಕತೆ. ಇಷ್ಟು ಕೇಳಿದ ನಂತರ ಸಹ ನೀನು ಸಹಾಯ ಮಾಡಬೇಕು ಅಂದರೆ ನದಿಯ ತೀರದಲ್ಲಿ ಒಂದು ಗರಿಕೆ ಹುಲ್ಲು ಸಿಗುತ್ತದೆ. ಆ ಹುಲ್ಲನ್ನು ತರಬೇಕು. ಏನು, ನೀನು ಇಷ್ಟೊಂದೆಲ್ಲ ನೋವನ್ನು ತಿಂದಿದ್ಯಾ? ನಾನು ನಿನ್ನ ಸಹಾಯ ಮಾಡ್ತೀನಿ. ಆ ಗರಿಕೆ ಹುಲ್ಲು ಎಲ್ಲಿ ಸಿಗುತ್ತೆ ಅಂತ ನಾನು ಹೋಗಿ ಹುಡುಕಿ ಪತ್ತೆ ಮಾಡಿ ಬರ್ತೀನಿ. ನಿಜವಾದ ಮನಸ್ಸಿನಿಂದ ಮುಟ್ಟಿದರೆ ಮಾತ್ರನೇ ಆ ಗರಿಕೆ ಹುಲ್ಲು ನಿನಗೆ ಸಿಗುತ್ತದೆ, ಇಲ್ಲಾಂದರೆ ಸಿಗೋದಿಲ್ಲ. ನಿನ್ನ ಸಹಾಯ ಮಾಡ್ತೀಯಾ? ನನಗದೇ ಖುಷಿ. ನಾನು ಸಹ ಇಲ್ಲಿ ಇರೋಕ್ಕೆ ಇಷ್ಟಪಡೋಲ್ಲ. ಸರಿ, ನಾನು ಈಗಲೇ ಹೋಗಿ ಆ ಹುಲ್ಲನ್ನು ಹುಡುಕಿ ತಗೊಂಡು ಬರ್ತೀನಿ. ರವಿ ಅಲ್ಲಿರುವ ನದಿಯ ತಟದಲ್ಲಿ ಹೋಗಿ ಗರಿಕೆ ಹುಲ್ಲನ್ನು ಹುಡುಕುತ್ತಾ ಇರುತ್ತಾನೆ. ಅರೆ, ಇಲ್ಲಿರೋ ವಾತಾವರಣ ಏನಕ್ಕೆ ಹೀಗಿದೆ? ಈ ಗರಿಕೆ ಹುಲ್ಲು ಎಲ್ಲಿ ಸಿಗುತ್ತೆ? ನಿನ್ನ ಹಳ್ಳಿಯ ಜನರಿಗೆ ಶಾಪದಿಂದ ಬಿಡುಗಡೆ ಮಾಡಬೇಕೆಂಬ ಆಸೆ ನಿಜವಾಗಿಯೂ ಇದ್ದರೆ ಹೊರಟು ಹೋಗು. ಇಲ್ಲ, ನಾನಿಲ್ಲಿಂದ ಹೋಗಲ್ಲ. ನನಗೆ ಗರಿಕೆ ಹುಲ್ಲು ಸಿಗೋವರೆಗೂ ನಾನು ಹೋಗಲ್ಲ. ಹಳ್ಳಿ ಜನರನ್ನ ನಾನು ಬಿಡುಗಡೆ ಮಾಡೇ ಮಾಡ್ತೀನಿ. ಸರಿ, ನಿನ್ನ ಹಳ್ಳಿಯ ಜನರು ಶಾಪದಿಂದ ಮುಕ್ತರಾಗುತ್ತಾರೆ. ಆ ಹುಡುಗಿಗೆ ನಿಜವಾದ ಪ್ರೀತಿ ಸಿಗುವವರೆಗೂ ಏನು? ನೋಡಿ, ನೀವು ನನ್ನ ಮೇಲೆ ನಂಬಿಕೆ ಇಡಿ. ನನಗೆ ಆ ಗರಿಕೆ ಹುಲ್ಲನ್ನು ಕೊಡಿ. ಆ ಹುಡುಗಿಯ ರಕ್ಷಣೆ ನಾನು ಮಾಡ್ತೀನಿ. ಆ ಹುಡುಗಿ ಇನ್ನು ಮೇಲೆ ನಾನು ನೋಡ್ಕೊತೀನಿ. ಈ ಶಾಪದಿಂದ ಹೊರಬರಲು ನೀನು ನನಗೆ ಸುಳ್ಳು ಹೇಳಿದರೆ ನಿನ್ನ ಪ್ರಾಣ ಕಳೆದುಕೊಳ್ಳುತ್ತೀಯಾ? ಅಲ್ಲಿಂದ ನೀರಿನ ಅಪ್ಸರೆ ಉತ್ಪತ್ತಿಯಾಗುತ್ತಾಳೆ. ಆ ನಂತರ ರವಿಯ ಬಳಿ ಬಂದು ಹೇಳುತ್ತಾಳೆ, ಈಗ ನಿನ್ನ ಕೈ ತೋರಿಸು. ಅರೆ ಮಾತೆ, ತುಂಬಾನೇ ಧನ್ಯವಾದಗಳು. ಗರಿಕೆ ಹುಲ್ಲು ನನ್ನ ಕೈಯಲ್ಲಿದೆ, ಆದರೂ ಸಹ ನನಗೆ ಏನೂ ಆಗಿಲ್ಲ. ಇದರ ಅರ್ಥ ಏನು? ನಾನೀಗ ಎಲ್ಲರನ್ನೂ ಕಾಪಾಡಬಹುದು ಅಲ್ವಾ? ನೀನು ನಿಜವಾದ ಸಂಭಾವಿತ ವ್ಯಕ್ತಿ ಎಂದು ನನಗೆ ಅರ್ಥವಾಯಿತು. ಈಗಲೇ ಹೋಗು. ಅವಳನ್ನು ಚೆನ್ನಾಗಿ ನೋಡಿಕೊಂಡರೆ ಜೀವನವೇ ಬದಲಾಗುತ್ತದೆ. ಹಾಗೆಂದು ಆ ನೀರಿನ ಅಪ್ಸರೆ ಹೇಳಿ ಹೊರಟು ಹೋಗುತ್ತಾಳೆ. ಆ ನಂತರ ರವಿ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಹೋಗುತ್ತಾನೆ. ತಗೋ ಕಾವ್ಯ, ನಾನು ನಿನಗೋಸ್ಕರ ಈ ಗರಿಕೆ ಹುಲ್ಲನ್ನು ತಂದಿದ್ದೀನಿ. ತಗೋ, ಇದನ್ನು ಮೂಸು ನೋಡು. ಆ ನಂತರ ಊರಿನ ಜನರೆಲ್ಲ ಬಿಡುಗಡೆಯಾಗುತ್ತಾರೆ. ರವಿಯ ಕೈಯಿಂದ ಆ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಕಾವ್ಯ ಅದರ ವಾಸನೆಯನ್ನು ನೋಡುತ್ತಾಳೆ. ಆ ಗುಹೆಯೆಲ್ಲ ಹೋಗಿ ಮತ್ತೆ ಅರಮನೆ ಹೇಗಿತ್ತೋ ಹಾಗೆಯೇ ಆಗುತ್ತದೆ. ರಾಜಕುಮಾರ ಉದಯ್ ಸಹ ಅಲ್ಲಿಯೇ ಇದ್ದ. ಅಷ್ಟರಲ್ಲೇ ರವಿ, ಕಾವ್ಯ ಹಾಗೂ ಊರಿನ ಜನರೆಲ್ಲ ಅಲ್ಲಿಗೆ ಬರುತ್ತಾರೆ. ಏ ಹುಡುಗಿ, ನೀನು ಮತ್ತೆ ಇಲ್ಲಿಗೆ ಬಂದಿಯಾ? ನಿನ್ನಿಂದ ನಮ್ಮ ಅರಮನೆ ಗುಹೆಯಾಗಿತ್ತು. ನೀನು ಹೇಗೆ ಇಲ್ಲಿ ಬರೋಕೆ ಧೈರ್ಯ ಮಾಡಿದೆ? ಸೈನಿಕರೇ, ಇವಳನ್ನು ಆಚೆ ಹಾಕಿ. ಸೈನಿಕರು ನಿಮ್ಮ ಮಾತನ್ನು ಕೇಳೋದಿಲ್ಲ. ಇನ್ಮೇಲೆ ನೀವು ಇಲ್ಲಿದ್ರೇನೆ ಅಲ್ವಾ ನಿಮ್ಮ ಮಾತನ್ನು ಕೇಳೋಕೆ. ನಿಮ್ಮಂಥ ರಾಜ ಇರಬಾರ್ದು. ನೀವು ಯಾರಿಗೂ ಒಳ್ಳೆಯದನ್ನು ಮಾಡ್ತಾ ಇಲ್ಲ. ಹೌದು, ಒಂದು ಹೆಣ್ಣಿನ ಜೊತೆ ನೀವು ಇಷ್ಟೊಂದು ಕೆಟ್ಟದಾಗಿ ನಡ್ಕೊಂಡಿದ್ದೀರಾ. ನಮ್ಮ ಊರಿನ ಜನರೆಲ್ಲ ನಿಮ್ಮ ಸಲುವಾಗಿ ವೃದ್ಧರಾಗಿದ್ದು ನಿಮ್ಮದೇ ತಪ್ಪು. ನೀವು ಒಳ್ಳೆ ರಾಜ ಅಲ್ಲ. ಸೈನಿಕರೇ, ಹೇಳಿದ್ದು ನಿಮಗೆ ಅರ್ಥ ಆಗಿಲ್ವಾ? ಈ ರಾಜನ ಮತ್ತೆ ಯುವರಾಜನ್ನ ಕರ್ಕೊಂಡೋಗಿ ಕಾರಾಗೃಹದಲ್ಲಿ ಹಾಕಿ. ಇಂಥ ರಾಜ ನಮಗೆ ಬೇಕಾಗಿಲ್ಲ. ನಿಮಗೆ ರಾಜ ಆಗೋ ಅರ್ಹತೆ ಇಲ್ಲ. ಇಂಥ ರಾಜ ಇದ್ರೆ ಎಷ್ಟು, ಬಿಟ್ಟರೆ ಎಷ್ಟು.
ಕರ್ಕೊಂಡು ಹೋಗಿ ಸೈನಿಕರೇ, ಇವರನ್ನ ಕಾರಾಗೃಹಕ್ಕೆ ಹಾಕಿ. ಹಾಗೆಂದಾಗ ರಾಜರನ್ನು ಕಾರಾಗೃಹಕ್ಕೆ ಹಾಕಲು ಹೋಗುತ್ತಾರೆ. ನೋಡಪ್ಪ ರವಿ, ನಿನ್ನಿಂದ ಈ ಅರಮನೆ ಇವತ್ತು ಬಿಡುಗಡೆಯಾಗಿದೆ. ಇವಾಗಿಂದ ಈ ಅರಮನೆಗೆ ನೀನೇ ರಾಜ ಆಗಬೇಕು. ಇದೇ ನಮ್ಮ ಆಸೆ. ಏನಂತೀಯಪ್ಪ ಇದಕ್ಕೆ? ಏನು, ನೀವು ನನ್ನನ್ನು ರಾಜ ಆಗಿ ಮಾಡ್ತೀರಾ? ನನಗೆ ಕೆಲಸ ಕಾರ್ಯ ಏನೂ ಇಲ್ಲ, ನಾನೊಂದು ಅನಾಥ ಹುಡುಗ. ನೀವು ನನ್ನನ್ನು ರಾಜ ಆಗಿ ಮಾಡ್ತೀರಾ ಅಂದರೆ ಕಾವ್ಯಳನ್ನು ರಾಣಿಯಾಗಿ ಮಾಡಿ. ಅರೇ ರವಿ, ನೀನು ಏನು ಹೇಳ್ತಾ ಇದೆಯಾ? ನೀನು ನನ್ನನ್ನು ಮದುವೆ ಆಗ್ತೀಯಾ? ನೀನು ರಾಣಿಯಾಗಿ ಮಾಡ್ಕೊತೀಯಾ? ಇದೆಲ್ಲ ಬೇಡ. ಕಾವ್ಯ ಅವರೇ, ನೀವು ಈ ಥರ ಎಲ್ಲ ಹೇಳಬೇಡಿ. ರವಿ ಇನ್ಮೇಲೆ ಈ ಆಸ್ಥಾನಕ್ಕೆ ರಾಜ, ಹಾಗೆ ನೀವು ರಾಣಿ. ನಿಮ್ಮ ಮದುವೆಯ ಸಿದ್ಧತೆಯನ್ನು ಮಾಡ್ತೀವಿ ನಾವು. ಊರಿನ ಜನರೆಲ್ಲ ಸೇರಿ ರವಿ ಮತ್ತು ಕಾವ್ಯಳ ಮದುವೆಯನ್ನು ಮಾಡುತ್ತಾರೆ. ಆಸ್ಥಾನಕ್ಕೆ ಹೊಸ ರಾಜ ಮತ್ತು ರಾಣಿ ಬಂದರು ಎಂದು ಊರಿನ ಜನರೆಲ್ಲ ಹಬ್ಬವನ್ನು ಆಚರಿಸುತ್ತಾರೆ. ಆ ನಂತರ ರವಿ ಒಬ್ಬ ಒಳ್ಳೆಯ ರಾಜನಾಗಿ ಜನರ ಸೇವೆಯನ್ನು ಮಾಡುತ್ತಾನೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯ್ತಂದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.